ಬೆಳಗ್ಗೆ ಎದ್ದು ಟಿವಿ ನೋಡ್ತಾ ನಮಗೋಸ್ಕರ ಕಾಯ್ತಿರುವಂತಹ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಒನ್ ಅಂಡ್ ಓನ್ಲಿ ವಿಜಯ್ ಸುಬ್ಬು. ನಾನು ನಿಮ್ಮ ಅನುಷಾ. ನಾವಿಬ್ರು ಸೇರ್ಕೊಂಡು ಕೋರ್ತಾ ಇದೀವಿ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಶೋನಲ್ಲಿ ನೀವು ನೋಡ್ತೀರಾ ಫ್ರೆಶ್ ಫೇಸ್. ಇವರ ಆಕ್ಟಿಂಗ್ ನಲ್ಲಿದೆ ಫುಲ್ ಜೋಶ್. ಕರ್ನಾಟಕದ ಜನತೆ ಇವ್ರಿಗೆ ಹೇಳಿದ್ದಾರೆ ಬೇಷ್ ಬೇಷ್. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಹೊಸ ಪ್ರತಿಭೆ ಮಾಲ್ಗುಡಿ ಡೇಸ್ ಖ್ಯಾತಿಯ ಗ್ರೀಷ್ಮಾ ಅವರನ್ನ. ಹಾಯ್ ಗ್ರೀಷ್ಮಾ, ವೆಲ್ಕಮ್ ಟು ನಮಸ್ತೆ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಓಕೆ, ಗ್ರೀಷ್ಮಾ ಅಂದ್ರೆ ಏನು? ಈ ಹೆಸರೇ ಆಕ್ಚುಲಿ ತುಂಬಾ ಡಿಫ್ರೆಂಟ್ ಆಗಿದೆ, ಜಾಸ್ತಿ ಕೂಡ ಕೇಳಿಲ್ಲ. ಸೊ ಗ್ರೀಷ್ಮಾ ಅಂದ್ರೆ ಏನು? ಋತುಗಳು ಗೊತ್ತಾ ನಿಮ್ಗೆ? ಸೀಸನ್ಸ್. ಗ್ರೀಷ್ಮ ಋತು. ನಾನು ಗ್ರೀಷ್ಮ ಋತು ಅಲ್ಲಿ ಹುಟ್ಟಿದ್ದು, ಸೊ ಗ್ರೀಷ್ಮಾ ಅಂತ ಇಟ್ರು. ಓಕೆ, ನೈಸ್. ನಿಮ್ ಫೇವರೇಟ್ ಸೀಸನ್ ಯಾವುದು? ಸಮ್ಮರ್. ಸಮ್ಮರ್ ಅಲ್ಲ, ಯೂಶಲಿ ಹೆಣ್ಮಕ್ಳಿಗೆ ಸಮ್ಮರ್ ಅಂದ್ರೆ ಬೇಸಿಗೆ ಗುರು ಮಳೆಗಾಲ ಬರಬೇಕು ಅಂತ. ನೀವಂತ ತುಂಬಾ ಡಿಫ್ರೆಂಟ್. ಆಚೆ ಹೋಗ್ಬೋದಲ್ಲ, ಜಾಸ್ತಿ ಮಳೆ ಬಂದ್ರೆ ಹೋಗಕ್ಕಾಗಲ್ಲ ಹಾಗೆ. ಓಕೆ, ಸೊ ಫೇವರೇಟ್ ಸೀಸನ್ ಸಮ್ಮರ್. ಇನ್ನೊಂದೇನ್ ಗೊತ್ತಾ, ಸಮ್ಮರ್ ಅಲ್ಲಿ ಈ ತರ ಕಲರ್ಫುಲ್ ಕ್ಲಾತ್ಸ್ ಎಲ್ಲ ಹಾಕೋಬಹುದು ಅಲ್ಲ? ಹಾ, ಸ್ವಲ್ಪ ಅದೇ ಆಚೆ ಹೋಗ್ಬೋದು. ಯು ಕೆನ್ ರೋಮ್ ಅರೌಂಡ್. ರೇನ್ ಎಲ್ಲ ಆಗಲ್ಲ. ವಿಂಟರ್ ಅಲ್ಲಿ ಚಳಿ. ಓ ಹಾಗೆ, ಇದು ಮ್ಯಾಟ್ರು. ಎಕ್ಸಾಕ್ಟ್ಲಿ. ಸೊ ನಿಮ್ಮ ಆಕ್ಟಿಂಗ್ ಜರ್ನಿ ಕೂಡ ಮಳೆಯಿಂದ ಏನಾದ್ರು ಸ್ಟಾರ್ಟ್ ಆಯ್ತಾ? ಡೆಬ್ಯೂ ಮೂವಿಯಲ್ಲಿ ಆಕ್ಚುಲಿ ತುಂಬಾ ಮಳೆ ಇದೆ, ಬಟ್ ಮಳೆಯಿಂದ ಏನು ಸ್ಟಾರ್ಟ್ ಆಗಿಲ್ಲ. ಟಿವಿಯಿಂದ ಸ್ಟಾರ್ಟ್ ಆಯಿತು. ಟಿವಿಯಿಂದ. ಓಕೆ, ಹೇಗೆ ಸ್ಟಾರ್ಟ್ ಆಯಿತು? ನಾನು ಪರ್ಫಾರ್ಮಿಂಗ್ ಆರ್ಟ್ಸ್ ಓದ್ತಾ ಇದ್ದೆ. ಅದಾದಮೇಲೆ ಡಿಪ್ಲೊಮಾ ಮಾಡ್ತಾ ಇದ್ದೆ ಆ್ಯಕ್ಟಿಂಗಲ್ಲಿ. ಮುಂಬೈಯಲ್ಲಿ ಓದ್ತಾ ಇದ್ದದ್ದು. ಸೊ ಅಲ್ಲಿ ಆಡಿಷನ್ಸ್ಗೆ ಹೋಗ್ತಾ ಇದ್ದೆ. ಕನ್ನಡ ಸೀರಿಯಲ್ ಆಡಿಷನ್ಸ್ ನಡೀತಾ ಇತ್ತು ಅಲ್ಲಿ. ಪೌರಾಣಿಕ, ನನಗೆ ಅದೆಲ್ಲ ತುಂಬ ಇಷ್ಟ. ಪೌರಾಣಿಕ ಪಾತ್ರಗಳು, ಹಿಸ್ಟ್ರಿ, ಡ್ರಾಮಾ, ಸ್ವಲ್ಪ ಎಕ್ಸ್ಟ್ರಾ ಕಾಸ್ಟ್ಯೂಮ್ಸ್ ಹಾಕೊಳ್ಳೋದೆಲ್ಲ ತುಂಬ ಇಷ್ಟ. ಸೊ ಸುಮ್ಮನೆ ಟ್ರೈ ಮಾಡೋಣ ಅಂತ ಹೋದೆ. ಸ್ಕೂಲ್ ಆದಮೇಲೆ ಪಾತ್ರ ಸಿಕ್ತು. ಸೊ ಹಾಗೆ ಶುರು ಆಯಿತು. ಸೊ ಫಸ್ಟ್ ಮಾಡಿದ್ದು ಒಂದು ಶೂರ್ಪಣಖಿ ಪಾತ್ರ ಮಾಡಿದ್ದು. ಸೊ ಯಾ, ಆಕ್ಚುಲಿ ಎಂಟ್ರಿ ಆಗ್ಬೇಕಂದ್ರೆ ಗ್ಲಾಮರಸ್ ಆಗಿರ್ಬೇಕು, ಹೀರೋಯಿನ್ ಬರ್ಬೇಕಂದ್ರೆ ಕೂರ್ಲಿ ಹಿಂಗ್ ಆರ್ಬೇಕು ಹಂಗ್ ಆರ್ಬೇಕು ಅಂತೆಲ್ಲ ಅನ್ಕೊಂತಾ ಇರ್ತಾರೆ. ನೀವು ಎಂಟ್ರಿನಲ್ಲೇ ಶೂರ್ಪಣಖಿ ಪಾತ್ರ ಮಾಡ್ಬಿಟ್ರಿ. ಹೌ ವಾಸ್ ಯುವರ್ ರಿಯಾಕ್ಷನ್? ಮತ್ತು ನಿಮ್ಮ ಮನೆಯವ್ರ ರಿಯಾಕ್ಷನ್ ಹೆಂಗಿತ್ತು? ಫ್ರೆಂಡ್ಸ್ ಏನು ಹೇಳಿದ್ರು? ಫಸ್ಟ್ ಆಫ್ ಆಲ್ ಅವ್ರಿಗೆ ಗೊತ್ತಾಗಲಿಲ್ಲ, ರೆಕಗ್ನೈಸ್ ಮಾಡೋಕ್ಕಾಗಲಿಲ್ಲ ನಾನೇ ಅಂತ. ಸ್ವಲ್ಪ ಮೇಕಪ್ ಡಿಫ್ರೆಂಟ್ ಇರುತ್ತೆ ಮೈಥೋ ಸೀರೀಸಲ್ಲಿ. ಸೊ ಅದೊಂದಿತ್ತು. ಬಟ್ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು ನಮಗೆ. ನಮ್ಮನ್ನೇ ನಾವು ಫಸ್ಟ್ ಟೈಮ್ ಟಿ ವಿ ಮೇಲೆ ನೋಡ್ಕೊಳ್ಳೋದು. ಸೊ ಆಲ್ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಫಸ್ಟು ಎಕ್ಸೈಟ್ ಆಗಿದ್ರು. ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು. ಭಯ ಆಗಲಿಲ್ಲ ನೋಡಿ. ಥ್ಯಾಂಕ್ ಗಾಡ್. ಓಕೆ, ಸೊ ಶೂರ್ಪಣಖಿದು ಯಾವುದಾದ್ರು ಒಂದು ಡೈಲಾಗ್ ನಾಪ್ಕ ಇದೆಯಾ? ತುಂಬ ಸಣ್ಣ ಲೈನ್ ಆಯಿತಾ. ಅಣ್ಣ ತಪಸ್ ಮಾಡ್ತಾ ಇರ್ತಾನೆ, ರಾವಣ ಆ್ಯಂಡ್ ಕುಂಭಕರ್ಣ ಇಬ್ಬರು ತಪಸ್ ಮಾಡ್ತಾ ಇರ್ತಾರೆ ಮಹಾದೇವನ ಕುರಿತು. ಆವಾಗ ನಾವು ಹುಡ್ಕೊಂಡು ಬರ್ತಾರೆ. ಸ್ವಲ್ಪ ಜನ ಕೇಳ್ತಾರೆ ನಿಮ್ಮ ಅಣ್ಣ ಎಲ್ಲಿ ಅಂತ. ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ನಾನು ಅಲ್ಲಿ ನೋಡಿ ಅಣ್ಣ ಕಠೋರ ತಪಸ್ಸು ಮಾಡುತ್ತಿದ್ದಾನೆ. ಆಕ್ಚುಲಿ ಶೂರ್ಪಣಖಿ ಇಷ್ಟೊಂದು ಕ್ಯೂಟ್ ಆಗಿರೋದು ನನಗೆ ಗೊತ್ತಿರಲಿಲ್ಲ. ಶೂರ್ಪಣಖಿ ಇವರು ಕೆಟಪ್ ಕೊನೆಗೆ ನೀವು ನಾಚ್ಕೊಂಡಿದ್ದು ಹಂಗೆ ಇತ್ತು. ಅಲ್ಲಿ ನೋಡಿ ರಾವಣ ಕಠೋರ ತಪಸ್ಸು ಅಂದ್ಬಿಟ್ಟು ಕ್ಯೂಟ್ ಆಕ್ಚುಲಿ. ಓಕೆ, ಸೊ ನಮಗೆ ಗೊತ್ತಿರೋ ಪ್ರಕಾರ ನೀವು ಸ್ಪೋರ್ಟ್ಸಲ್ಲೂ ಇದ್ರಿ, ಅದರಲ್ಲಿ ಸ್ವಿಮ್ಮಿಂಗಲ್ಲಿ ಚಾಂಪಿಯನ್ ಕೂಡ. ಹೇಗೆ ಸ್ಪೋರ್ಟ್ಸಲ್ಲಿ ಕೂಡ ಇಂಟ್ರೆಸ್ಟ್ ನಿಮಗೆ ಯಾವಾಗಲಿಂದ? ನಾನು ಸ್ವಿಮ್ಮಿಂಗ್ ಸೇರ್ಕೊಂಡಿದ್ದು ಐ ಥಿಂಕ್ UKG ಅಲ್ಲಿ. ಹಾಂ, ಅದು ಸ್ವಲ್ಪ ಹೆಲ್ತ್ ರೀಸನ್ಸಿಂದ ಸೇರ್ಕೊಂಡಿದ್ದು. ಬಟ್ 1-2 ವರ್ಷದಲ್ಲಿ ಅದೆಲ್ಲ ಆಗೋಗಿತ್ತು, ಸರಿ ಹೋಗಿತ್ತು. ಬಟ್ ಅಷ್ಟೊತ್ತಿಗೆ ಇಂಟ್ರೆಸ್ಟ್ ಬಂದಿತ್ತು, ಚೆನ್ನಾಗಿ ಮಾಡ್ತಾ ಇದ್ದೆ ಅಂತ. ಸೊ ಹಾಗೆ ಕಂಟಿನ್ಯೂ ಆಗೋಯ್ತು. ಅದು ಏನೋ ಪ್ಲ್ಯಾನ್ ಮಾಡಿಕೊಂಡು ಸೇರ್ಕೊಂಡಿದ್ದು ಅದೇನಲ್ಲ. ಹಾಗೆ ಸ್ಟೇಟ್ ಆಯಿತು, ನ್ಯಾಷನಲ್ಸ್ ಆಯಿತು, ಮೆಡಲ್ ಬರ್ತಾಯಿತ್ತು, ಚಾಂಪಿಯನ್ಶಿಪ್ಸ್ ಬರ್ತಾಯಿತ್ತು, ನಡೀತು ಹಾಗೆ. ಓಕೆ, ನಿಮಗೆ ಗೊತ್ತಿರೋ ಪ್ರಕಾರ ಸ್ವಿಮ್ಮಿಂಗು ಆ್ಯಕ್ಟಿಂಗು ಏನು ಡಿಫ್ರೆನ್ಸು, ಏನು ಸಿಮಿಲಾರಿಟಿ? ಎರಡಕ್ಕೂ ತುಂಬ ಹಾರ್ಡ್ ವರ್ಕ್ ಬೇಕು. ಫಿಸಿಕಲಿ ಮೆಂಟಲಿ ಎರಡಕ್ಕೂ ಬೇಕು. ಆಮೇಲೆ ಡಿಸಿಪ್ಲಿನ್ ಇರಬೇಕು. ಆಮೇಲೆ ಪ್ರಾಕ್ಟೀಸ್ ಎವ್ರಿ ಡೇ ಇರಲೇಬೇಕು. ಆ್ಯಕ್ಟಿಂಗು ಇರಬೇಕು, ಸ್ಪೋರ್ಟ್ಸಲ್ಲೂ ಇರಬೇಕು. ಯಾವುದು ನಿಮಗೆ ತುಂಬ ಡಿಫಿಕಲ್ಟ್ ಅನಿಸಿದ್ದು ಎರಡರಲ್ಲಿ? ಸ್ವಿಮ್ಮಿಂಗ್ ಕಲಿತಾಗ ಗೊತ್ತಿರಲಿಲ್ಲ, ಏನು ಅಷ್ಟೊಂದು ಬುದ್ಧಿ ಚಿಗಿರಲಿಲ್ಲ, ಏನು ಗೊತ್ತಾಗ್ತಾ ಇರಲಿಲ್ಲ. ಸೊ ಬಂದ್ಬಿಟ್ಟಿತ್ತು. ಸೊ ಕಷ್ಟ ಅಂತ ಆಗಲಿಲ್ಲ ಅದು. ಬಟ್ ಆ್ಯಕ್ಟಿಂಗ್ ವಾಸ್ ಅ ನ್ಯೂ ಫೀಲ್ಡ್. ನನ್ನ ಫ್ಯಾಮಿಲಿಯಲ್ಲಿ ಯಾರೂ ಆ್ಯಕ್ಟರ್ಸ್ ಇಲ್ಲ, ನಂಗೆ ಗೊತ್ತಿರೋರು ಆ್ಯಕ್ಟರ್ಸ್ ಯಾರೂ ಇರಲಿಲ್ಲ. ಸೊ ದ್ಯಾಟ್ ವಾಸ್ ಲೈಕ್ ಹೊಸ ಜಾಗಕ್ಕೆ ಎಂಟರ್ ಆಗಿ ಎಲ್ಲ ಕಲ್ತ್ಕೋಬೇಕಾಗಿತ್ತಲ್ಲ, ಅದು ಸ್ವಲ್ಪ ಏನು ಅಂತ ನೋಡಬೇಕಾಯ್ತು.
ಓಕೆ. ಸೊ ರಿಲೇಟೆಡ್ ಟು ಸ್ಪೋರ್ಟ್ಸ್ ಮಾತಾಡೋ ಹೋಗಿದ್ರೆ ಇದುವರೆಗೂ ಎಲ್ಲೆಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರಾ, ಯಾವ್ಯಾವ ಅವಾರ್ಡ್ ಗೆದ್ದಿದ್ದೀರಾ? ಎಲ್ಲೆಲ್ಲಿ ಅಂದರೆ ಆಲ್ ಓವರ್ ಇಂಡಿಯಾ ಆಲ್ಮೋಸ್ಟ್. ಸೊ my God, ನ್ಯಾಷನಲ್ಸ್ಗೆ ಹೋಗ್ತಾ ಇದ್ವಿ, ನಮ್ಮ ಕರ್ನಾಟಕ ರೆಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾ ಇದ್ದಾಗ ಬೇರೆ ಬೇರೆ ಫ್ರಮ್ ರೋಹ್ತಕ್, ಹರಿಯಾಣ ಟು ಕನ್ಯಾಕುಮಾರಿ ಎಲ್ಲ ಕಡೆ ಹೋಗಿದ್ದೀವಿ. ಗೇಮ್ಸ್ ಅಂದರೆ ನ್ಯಾಷನಲ್ಸು. ಓಕೆ, ಯಾವುದಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟು ನಿಮ್ಮ ಸ್ವಿಮ್ಮಿಂಗ್ ಅದರಲ್ಲಿ? ಚೆನ್ನೈಯಲ್ಲಿ ಒಂದು ನ್ಯಾಷನಲ್ಸ್ ಇತ್ತು, ನಾನು ಬ್ಯಾಕ್ ಸ್ಟ್ರೋಕರ್. ಸೊ 50 ಬ್ಯಾಕ್ದೊಂದು ಇವೆಂಟ್ ಇತ್ತು. ಸ್ಟೇಟ್ಸಲ್ಲಿ ಸ್ಟೇಟ್ ಸೆಲೆಕ್ಷನ್ಸಲ್ಲಿ ನಾನು ಸೆಕೆಂಡ್ ಬಂದಿದ್ದೆ. ನೋ, ಐ ವಾಸ್ ನಾಟ್ ಹ್ಯಾಪಿ ವಿತ್ ದಟ್. ಓಕೆ. ಸೊ ಅದು ಫಸ್ಟ್ ಬರಲೇಬೇಕು, ಅದು ಒಂಥರ ಕಿಚ್ಚಿತ್ತು. ಚೆನ್ನೈಯಲ್ಲಿ ಹೋದಾಗ ಐ ಫೆಲ್ ಸಿಕ್ ನ್ಯಾಷನಲ್ಸಲ್ಲಿ. ಸೊ ತುಂಬ ಬೇಜಾರಾಗಿತ್ತು. ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿ ನ್ಯಾಷನಲ್ಸ್ಗೆ ಹೋಗೋದು ಇಸ್ ಒಂಥರ ನಮ್ದೆಲ್ಲರದು ಗೋಲೇ ಅದಿರುತ್ತೆ, ನ್ಯಾಷನಲ್ಸು ಅದಾದಮೇಲೆ ಇಂಟರ್ನ್ಯಾಷನಲ್ಸ್ಗೆ ಹೋಗೋಣ ಅಂತ. ಬಟ್ ಆ ಕರೆಕ್ಟ್ ಚಾನ್ಸಲ್ಲಿ ಹುಷಾರು ತಪ್ಪಿಬಿಟ್ಟೆ. ಆ್ಯಂಡ್ ಸ್ಪೋರ್ಟ್ಸ್ ಇಸ್ ಫಿಸಿಕಲ್, ತುಂಬ ಶಕ್ತಿ ಬೇಕು, ಮೆಂಟಲಿ ವೀಕ್ ಆಗೋಗಿದ್ದೆ. 50 ಬ್ಯಾಕ್ ಇವೆಂಟಲ್ಲಿ ಸ್ಟಾರ್ಟ್ ಆಯಿತು, ಐ ಫಿನಿಶ್ಡ್ ಆ್ಯಂಡ್ ಸೊ ಫಸ್ಟ್ ಬಂದಿದ್ದೆ. ಆ್ಯಂಡ್ ಐ ವಾಸ್ ಅ ರೆಕಾರ್ಡ್ ಆಲ್ಸೋ ದಟ್ ಟೈಮ್. 50 ಬ್ಯಾಕಲ್ಲಿ ನಂದೊಂದು ರೆಕಾರ್ಡ್ ಆಗಿತ್ತು ಅದೇ ಇವೆಂಟಲ್ಲಿ. ಸೊ ಐ ಕ್ರೈಡ್ ದೇರ್. ತುಂಬ ಖುಷಿ ಆಗಿತ್ತು. ಓಕೆ. ಅನ್ಎಕ್ಸ್ಪೆಕ್ಟೆಡ್ ಅದಕ್ಕೆ. ಓಕೆ, ನೀವು ಹೇಳಿದ್ರಿ ಒಂದು ಅಚೀವ್ಮೆಂಟ್ ನೀವು ಹೇಳಿದ್ರಿ. ಸೊ ಇನ್ನ ಬೇರೆ ಬೇರೆ ಮೆಡಲ್ಸ್ ಯಾವ್ದು ಗೆದ್ದಿದ್ದೀರಾ? ಮೆಡಲ್ಸ್ ಅಂದರೆ ರೋಟ್ರಿ ಕ್ಲಬ್ ಇವೆಂಟ್ಸ್ ನಡೀತಾ ಇತ್ತು, ಡಿಸ್ಟ್ರಿಕ್ಟ್ ಇವೆಂಟ್ ನಡೀತಾ ಇತ್ತು, ಸ್ಟೇಟ್ ಸೆಲೆಕ್ಷನ್ಸ್ ಇರ್ತಾ ಇತ್ತು. ಆಮೇಲೆ CBSE, ನಾನು CBSEಯಲ್ಲಿ ಓದಿದ್ದು. ಸೊ CBSE ಮೀಟ್ ಸಪ್ರೇಟ್ ಇರ್ತಾ ಇತ್ತು. ಅದರಲ್ಲೇ ಸ್ಟೇಟು ನ್ಯಾಷನಲ್ಸು ಆ ಥರ ಎಲ್ಲ ಬರ್ತಾ ಇತ್ತು. ಆಮೇಲೆ ಸ್ವಿಮ್ಮಿಂಗ್ ಫೆಡರೇಷನ್ ಆಫ್ ಇಂಡಿಯಾಯಿಂದ ಕಾಂಪಿಟೇಷನ್ಸ್ ಆರ್ಗನೈಸ್ ಮಾಡ್ತಾ ಇದ್ರು. ಎಲ್ಲದು. ಓಕೆ, ಸ್ಪೋರ್ಟ್ಸ್ ಅಲ್ಲೂ ನೀವು ಬ್ಯುಸಿ ಆ್ಯಂಡ್ ಜೊತೆಗೆ ಇವಾಗ ಆ್ಯಕ್ಟಿಂಗ್ ಅಲ್ಲೂ ಕೂಡ ಬ್ಯುಸಿ ಆಗಿದ್ದೀರಾ. ಇವಾಗ ಮಾಲ್ಗುಡಿ ಡೇಸ್ ಇದಕ್ಕೆ ನಿಮ್ಮ ಪಯಣ ಹೇಗೆ ಶುರುವಾಗಿತ್ತು? ಮಾಲ್ಗುಡಿ ಡೇಸ್ ಹೇಗಾಯಿತು ಅಂದರೆ, ಒಂದು ಫೇಸ್ಬುಕ್ಕಲ್ಲಿ ಪೋಸ್ಟ್ ನೋಡಿದ್ದೆ, ಇದೊಂದು ಮಾಲ್ಗುಡಿ ಡೇಸ್ ಅಂತ ಮೂವಿ ಮಾಡ್ತಾ ಇದ್ದೀವಿ, ಪಾತ್ರಗಳು ಬೇಕಾಗಿದ್ದಾರೆ ಅಂತ. ಪೋಸ್ಟರ್ ತುಂಬ ಯುನೀಕ್ ಆಗಿತ್ತು. ಏನೋ ಕಾರ್ ಹೋಗ್ತಾ ಇರೋದು, ಹಳೆ ಕಾಲದ ಮನೆ ಥರ ಆ ಥರ ಎಲ್ಲ ಇತ್ತು ಪೋಸ್ಟರಲ್ಲಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಅಪ್ಲೈ ಮಾಡಿದೆ, ಫೋಟೋಸು ಪ್ರೊಫೈಲ್ ಕಳಿಸಿದ್ದೆ. ಕಾಲ್ ಬ್ಯಾಕ್ ಬಂದಿತ್ತಂತೆ. ನಾನು ಸ್ವಲ್ಪ ಫೋನ್ ಚೆಕ್ ಮಾಡೋದು, ಮೆಸೇಜ್ ಚೆಕ್ ಮಾಡೋದು ಕಮ್ಮಿ. ಸೊ ನೋಡಿರಲಿಲ್ಲ. ಆಲ್ಮೋಸ್ಟ್ 2 ವೀಕ್ಸ್ ಆಗೋಗಿತ್ತು. ಆಮೇಲೆ ನೋಡಿದೆ, ಆಮೇಲೆ ಐ ಕಾಲ್ ಬ್ಯಾಕ್, ಇನ್ನೂ ಇದೆಯಾ ಅಂತ. ಸರ್ ಹಾಂ ಬನ್ನಿ ಆಡಿಷನ್ ಮಾಡಿ. ಸೊ ಹೋಗಿ ಒಂದು 6-7 ರೌಂಡ್ ಆಡಿಷನ್ಸ್ ಇತ್ತು. ಆಮೇಲೆ ಫೈನಲಿ ವಿಜಯ್ ಸರ್ ಜೊತೆ ಒಂದು ಆಡಿಷನ್ ಸ್ಕ್ರೀನ್ ಟೆಸ್ಟ್ ಮಾಡಿದ್ವಿ. ಐ ಥಿಂಕ್ ಇಟ್ ಕ್ಲಿಕ್ಡ್. ಅವ್ರಿಗೆ ಇಷ್ಟ ಆಯ್ತು ಅನ್ಸುತ್ತೆ, ಸೆಲೆಕ್ಟ್ ಮಾಡಿದ್ರು. ವಾವ್, ಕಂಗ್ರಾಟ್ಸ್ ಫಾರ್ ದಟ್. ಥ್ಯಾಂಕ್ ಯು ಸೊ ಮಚ್. ಸೊ ಎಸ್, ಸ್ಪೀಕಿಂಗ್ ಆಫ್ ಸೋಷಿಯಲ್ ಮೀಡಿಯಾಲಿ ಆ ಒಂದು ಬಸ್ ಹೇಗಿದೆ, ಫ್ಯಾನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಆ್ಯಂಡ್ ನಮ್ಮ ಇಂಡಸ್ಟ್ರಿ ಅವರು ಯಾವ ಥರ ಕಾಂಪ್ಲಿಮೆಂಟ್ ಕೊಟ್ಟಿದ್ದಾರೆ? ಸೋಷಿಯಲ್ ಮೀಡಿಯಲ್ಲಿ ಆವಾಗ ರಿಲೀಸ್ ಆಗಿ ಮೂವಿ ನೋಡಿದವರೆಲ್ಲ ಶೇರ್ ಮಾಡಿದ್ರು. ಆ್ಯಂಡ್ ಮೋಸ್ಟ್ ಆಫ್ ದೆಮ್ ನನ್ನ ಬಗ್ಗೆ ಬರೆದಿದ್ರು, ಚೆನ್ನಾಗಿ ಮಾಡಿದ್ದೀರಾ, ಸ್ವಲ್ಪ ನ್ಯಾಚುರಲ್ ಆಗಿದೆ, ಇಷ್ಟ ಆಗಿತ್ತು. ಸೊ ಅದೊಂದು ಖುಷಿ ಆಯಿತು. ಅದು ಬಿಟ್ಟರೆ ನಾನು ಅಷ್ಟೊಂದು ಸೋಷಿಯಲ್ ಮೀಡಿಯಲ್ಲಿ ಆ್ಯಕ್ಟಿವ್ ಇರಲ್ಲ. ಲಿಟಲ್ ಶೈ ಅಬೌಟ್ ದ್ಯಾಟ್. ಆ್ಯಂಡ್ ಅದೇ ಹೇಳಿದ್ನಲ್ಲ, ನಂಗೆ ಗೊತ್ತಿಲ್ಲದೆ ಇರೋರು ಅಂದರೆ ಪರ್ಸ್ನಲಿ ಗೊತ್ತಿಲ್ಲ, ಬಟ್ ಟಿವಿಯಲ್ಲಿ ನೋಡಿರ್ತೀವಿ, ಅದರ ಅವಾರ್ಡ್ಸಲ್ಲಿ ನೋಡಿರ್ತೀವಿ, ಅವರೆಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ತಾಯಿದ್ರು, ಮೆಸೇಜ್ ಮಾಡಿದ್ರು, ಕಾಲ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ಯಾ ಅಂತ ಖುಷಿ ಆಯಿತು. ಓಕೆ, ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಆ್ಯಕ್ಟಿವ್ ಇರಲ್ಲ ಅಂತ ಹೇಳಿದ್ರಿ, ಆದರೆ ನಿಮಗೆ ಇರ್ತಾರಲ್ಲ ಫ್ಯಾನ್ಸ್, ಅವರೇನಾದರೂ ನಿಮಗೋಸ್ಕರ ಒಂದು ಪೇಜ್ ಕ್ರಿಯೇಟ್ ಮಾಡಿರೋದು ಅದೇನಾದ್ರು ನಡೆದಿದೆಯಾ? ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಸ್ವೀಟ್ ಆಫ್ ದೆಮ್. ನಾನೇನು ಅಪ್ಡೇಟ್ ಮಾಡ್ತಾ ಇಲ್ಲ ಅಂದರೂ ಅವ್ರು ಮಾಡ್ತಾ ಇರ್ತಾರೆ. ಇಟ್ಸ್ ವೆರಿ ನೈಸ್ ಆಫ್ ದೆಮ್. ಬಟ್ ಅವ್ರು ಯಾಕಂದರೆ ಯಾವ ಕಾರಣನೂ ಇಲ್ಲ ಅವ್ರಿಗೆ ಮಾಡೋಕ್ಕೆ, ಅವರೇ ಇಷ್ಟಪಟ್ಟು ಮಾಡೋದು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಓಕೆ, ಸೊ ಎಸ್, ಔಟ್ ಆಫ್ ಕ್ಯೂರಿಯಾಸಿಟಿ ಒಂದು ಪ್ರಶ್ನೆ. ಈಗ ಈ ಜನರೇಷನ್ ಹುಡುಗರು ಯಾರು ಇರ್ತಾರೆ, ನಾನೇ ಆಗಲಿ ಇವರೇ ಆಗಲಿ, ಸೋಷಿಯಲ್ ಮೀಡಿಯಲ್ಲಿ ಬೇಜಾನ್ ಆಕ್ಟಿವ್ ಆಗಿರ್ತಾರೆ. ದಿನ ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಮುಚ್ಕೊಂಡು ಫಸ್ಟ್ ಫೋನ್ ಹುಡುಕ್ತೀವಿ. ಬಟ್ ನೀವು ಹೇಗೆ ಸೋಷಿಯಲ್ ಮೀಡಿಯಾ ಆಕ್ಟಿವ್ ಆಗಿಲ್ಲ ಆ್ಯಂಡ್ ಫೋನ್ ಕೂಡ ಅಷ್ಟೊಂದು ಯೂಸ್ ಮಾಡಲ್ಲ ಅಂತ ಹೇಳ್ತೀರಾ, ಯಾಕೆ? ಅದು ಮೋಸ್ಟ್ಲಿ ಸ್ಪೋರ್ಟ್ಸಲ್ಲಿ ಇದನ್ನೆಲ್ಲ ಅಲ್ಲಿಂದ ಬಂದಿದ್ದು. ಓಕೆ. ಸೊ ಸ್ಪೋರ್ಟ್ಸಲ್ಲಿರೋವಾಗ ನಾವು ಅದೇನು ಅಷ್ಟೊಂದು ಇಂಟ್ರೆಸ್ಟ್ ಆಗ್ತಾ ಇರಲಿಲ್ಲ. ಟಿವಿಯಲ್ಲಿ ಏನಾದ್ರು ಬರ್ತಾ ಇರಲಿ, ಹೊಸ ಮೂವಿ ರಿಲೀಸ್ ಆಗಿರಲಿ, ಅವಾಗ ಹೋಗೋದು, ಪ್ರಾಕ್ಟೀಸ್ ಮಾಡೋದು, ಬಂದು ಸುಸ್ತಾಗಿರ್ತೀವಿ, ತಿನ್ನೋದು, ಮಲ್ಗೋದು, ಅಷ್ಟೇ ಮಾಡ್ತಾ ಇದ್ದಿದ್ದು. ಸೊ ಅದು ಅಭ್ಯಾಸ ಆಗೋಗಿದೆ, ನೋಡಿದೆ. ಈಗ ಆ್ಯಕ್ಚುಲಿ ಟ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಚೆಕ್ ಮಾಡೋಕ್ಕೆ. ಓಕೆ, ಆಗಿನ ಸ್ಪೋರ್ಟ್ಸ್ ಲೈಫು ಈಗಿನ ಸಿನಿಮಾ ಲೈಫು ಹೇಗಿದೆ ಅನಿಸುತ್ತೆ ನಿಮಗೆ?
ಈಕ್ವಲಿ ಹೆಕ್ಟಿಕ್, ಈಕ್ವಲಿ ಡ್ರೈನಿಂಗ್, ಬಟ್ ಚೆನ್ನಾಗಿದೆ. ಯಾಕಂದರೆ ನಂಗೆ ಇಷ್ಟ ಇರೋದನ್ನ ನಾನು ಮಾಡ್ತಾ ಇದ್ದೀನಿ, ಸೊ ಅದು ಅನ್ಸಲ್ಲ. ಓಕೆ, ಖುಷಿಯಾಗಿದೆ. ಎಸ್, ಇನ್ಫ್ಯಾಕ್ಟ್ ಇದು ತರಲೇನೆ ಎಲ್ಲ ಬ್ಯೂಟಿಫುಲ್ ಆಗಿದೆ. ಸುಮ್ಮನೆ ಹಾಗೆ ನಿಮಗೋಸ್ಕರ ಹಾಗೆ ಹೇಳಿ ಅಷ್ಟೇ. ಇವಾಗ ನಮ್ಮ ನೆಕ್ಸ್ಟ್ ರೌಂಡು ಫೋಟೋ ನೋಡಿ ನಾಚ್ಕೊಬೇಡಿ. ಓಕೆ, ಸೊ ಒಂದು ಫೋಟೋ ಇರುತ್ತೆ, ಅಲ್ಲಿ ಎಷ್ಟೊಂದು ಫೋಟೋಸ್ ಇದೆ. ಇನ್ಫ್ಯಾಕ್ಟು ನಾವು ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ, ನೀವು ಫೋಟೋ ತೆಗಿತೀರಾ, ಆ ಸ್ಟೇಟ್ಮೆಂಟ್ನ ನೀವು ಆ ಫೋಟೋ ನೋಡ್ತಾ ಜಸ್ಟಿಫೈ ಮಾಡಿ ಹೇಳಬೇಕು. ರೆಡಿ? ಓಕೆ. ಸೊ ಎಸ್, ಮೊದಲನೇ ಸ್ಟೇಟ್ಮೆಂಟ್ ಏನು ಅಂದ್ರೆ, ಇವ್ರ ಕಂಡ್ರೆ ನನಗೆ ತುಂಬಾನೇ ಇಷ್ಟ. ಓಕೆ, ಯಾರಿದು ನೋಡಿ. ಹಂಗಲ್ಲ, ಫಸ್ಟ್ ಫೋಟೋ. ಫಸ್ಟ್ ತೆಗಿಬೇಕಾ? ನಾಟ್ ಪ್ರಾಬ್ಲಮ್. ನಾಟ್ ಇಷ್ಟ, ತುಂಬಾ ಇಷ್ಟ, ನಿಜವಾಗ್ಲೂ ಇಷ್ಟ. ಯಾಕೆ ಇಷ್ಟ? ರವಿಚಂದ್ರನ್ ಸರ್ದು ಮೂವೀಸ್ ನೋಡಿದ್ದೀರಾ? ಹೌದು. ಯಾರಿಗೆ ಇಷ್ಟ ಆಗಲ್ಲ? ನಿಮ್ಗೆ ಯಾಕೆ ಇಷ್ಟ ಹೇಳಿ? ಆ್ಯಕ್ಟಿಂಗ್ ಆಗಲಿ, ಅವ್ರದ್ದು ಮೂವಿ ಚಾಯ್ಸಸ್ ಆಗಲಿ, ಅದು ನಮ್ಗೆ ಎಂಟರ್ಟೈನ್ ಮಾಡುತ್ತಲ್ಲ, ಅದು ಆ್ಯಕ್ಚುಲಿ ತುಂಬ ನೋಡಿದ್ದೀವಿ. ಸೊ ತುಂಬ ಎಂಟರ್ಟೈನ್ ಆಗಿದ್ದೀನಿ. ಇವ್ರ ಕಂಡ್ರೆ ನಂಗೆ ತುಂಬ ಇಷ್ಟ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಓಕೆ, ಇವ್ರನ್ನ ನೋಡಿದ್ರೆ ನಂಗೆ ಬರೀ ರೊಮ್ಯಾಂಟಿಕ್ ಸಾಂಗ್ಸ್ ನಾಪ್ಕ ಬರುತ್ತೆ. ಓಕೆ. ಎಸ್, ಮಮ್ಮಿ. ಓ, ಇವ್ರು ನೋಡಿದ್ರೆ ನಮ್ಗೆ ಭಯ ಆಗುತ್ತೆ. ನಿಮ್ಗೆ ಏನಕ್ಕೆ ರೊಮ್ಯಾಂಟಿಕ್ ಸಾಂಗ್ಸು, ರೊಮ್ಯಾಂಟಿಕ್ ನೆನಪಾಗುತ್ತೆ? ಇವ್ರನ್ನ ನೋಡಿರೋ ಮೂವೀಸಲ್ಲೆಲ್ಲ ಮೋಸ್ಟ್ ಆಫ್ ಟೈಮ್ ಸರ್ ವಿಲನ್ ರೋಲ್ ಮಾಡಿದ್ದಾರೆ. ಬಟ್ ನನಗೆ ಯಾಕೋ ರೊಮ್ಯಾಂಟಿಕ್ ಸಾಂಗ್ಸ್ ಜ್ಞಾಪಕ ಆಗುತ್ತೆ. ಐ ಥಿಂಕ್ ವಿಲನ್ಸ್ಗೆಲ್ಲ ಒಂಥರ ಕಥೆ ಇರುತ್ತಲ್ಲ, ಅವ್ರದ್ದೇ ಒಂದು ಸ್ಯಾಡ್ನೆಸ್ಸು, ಅವ್ರದ್ದೇ ಒಂದು ಪೇಯ್ನ್ ಇರುತ್ತಲ್ಲ, ಅದೆಲ್ಲ ಮೋಸ್ಟ್ಲಿ ನಂಗೆ ಅರ್ಥ ಆಗುತ್ತೆ. ಸೊ ನೋಡಿ ಲವ್ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟ್ಲಿ. ಸೊ ಐ ರಿಮೆಂಬರ್ ರೊಮ್ಯಾಂಟಿಕ್ ಸಾಂಗ್ಸ್. ಓಕೆ, ಸರಿ, ವೆರಿ ನೈಸ್. ನೆಕ್ಸ್ಟ್ ಸ್ಟೇಟ್ಮೆಂಟು ನಿಮಗೆ, ನನಗೆ ಇವ್ರ ಜೊತೆ ಚಾನ್ಸ್ ಸಿಕ್ಕಿದ್ರೂ ಆ್ಯಕ್ಟ್ ಮಾಡೋದಿಲ್ಲ. ಯಾರು ನೋಡಿ? ಯಾಕೆ ಆ್ಯಕ್ಟ್ ಮಾಡೋದಿಲ್ಲ? ಯಾಕೆ ಮಾಡಲ್ಲ ನಂಗೆ ಗೊತ್ತಿಲ್ಲ. ಐ ರಿಯಲಿ ವಾಂಟ್ ಟು ಆ್ಯಕ್ಟ್ ವಿತ್ ಹಿಮ್, ಬಟ್ ವೆರಿ ಸಾರಿ, ಬಟ್ ಶೋಗೋಸ್ಕರ ಹೇಳ್ತೀನಿ, ನಿಮ್ಮ ಜೊತೆ ಚಾನ್ಸ್ ಸಿಕ್ಕಿದ್ರು ಆ್ಯಕ್ಟ್ ಮಾಡಲ್ಲ. ಯಾಕಂದರೆ ನೀವು ತುಂಬ ಚೆನ್ನಾಗಿ ಮಾಡ್ತೀರಾ. ನಾನಿನ್ನೂ ಪ್ರಾಕ್ಟೀಸ್ ಮಾಡ್ಬೇಕನ್ಸುತ್ತೆ, ನಾನಿನ್ನೂ ಕಲಿಬೇಕನ್ಸುತ್ತೆ. ಅದು ಕಲ್ತಾದ್ಮೇಲೆ ಚಾನ್ಸ್ ಸಿಕ್ಕಿದಾಗ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟ್, ಇವ್ರು ಹೀರೋ ಆದ್ರೆ ನಾನೇ ಹೀರೋಯಿನ್ ಅಷ್ಟೇ. ಸರ್ ಆಲ್ರೆಡಿ ಹೀರೋ. ನಮಗೆಲ್ಲರಿಗೂ ಎಂಟರ್ಟೈನ್ ಮಾಡೋದ್ರಲ್ಲಿ, ಕಾಮಿಡಿಯಲ್ಲಾಗಲಿ, ಸಂಗೀತದಲ್ಲಾಗಲಿ, ಯಾವುದ್ರಲ್ಲಾದರೂ ಯಾವ ಫೀಲ್ಡ್ ತೊಗೊಂಡ್ರು ಸರ್ ಆಲ್ರೆಡಿ ಹೀರೋ. ಸೊ ನಂಗೆ ತುಂಬ ಇಷ್ಟ. ಇವ್ರ ಜೊತೆ ಚಾನ್ಸ್ ಸಿಕ್ಕಿದ್ರೆ, ಹೀರೋಯಿನ್ ಅಲ್ಲ, ಸುಮ್ಮನೆ ಚಾನ್ಸ್ ಸಿಕ್ಕಿದ್ರೆ ಮಾಡ್ತೀನಿ. ಸೊ ಯಾ, ಐ ಆಮ್ ಕೂಲ್ ವಿತ್ ದಟ್. ಸರ್ ಹೀರೋ ಆದರೆ, ಹೀರೋ ಆಗಿ ನೆಕ್ಸ್ಟ್ ಸಿನಿಮಾದಲ್ಲಿ ಮಾಡಿದ್ರೆ, ನಂಗೆ ಹೀರೋಯಿನ್ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಸೊ ಕಾಮಿಡಿ ಮಾಡಕ್ ಬರುತ್ತೆ ಇವ್ರ ಜೊತೆ? ಅವ್ರ ಜೊತೆ ಕಲಿತೀನಿ. ಓ, ಹಾಗೆ. ವೆಲ್ ಪ್ಲೇಡ್. ಓಕೆ, ಸೊ ನೆಕ್ಸ್ಟ್ ಸ್ಟೇಟ್ಮೆಂಟು, ಇವ್ರ ಜೊತೆ ಡ್ಯಾನ್ಸ್ ಮಾಡೋದಕ್ಕೆ ಭಯ ಆಗುತ್ತೆ. ಓಕೆ, ನಿಜವಾಗ್ಲೂ ಭಯ ಆಗುತ್ತೆ. ಯಾಕಂದರೆ ಇವ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಎಲ್ಲರಿಗೂ ಗೊತ್ತು. ಸೊ ಹಾಂ, ಪುನೀತ್ ಸರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸ್ವಲ್ಪ ಭಯ ಆಗುತ್ತೆ, ನರ್ವಸ್ನೆಸ್ ಭಯಗಿಂತ. ಡ್ಯಾನ್ಸ್ ಮಾಡೋಕ್ಕೆ ನಿಜವಾಗ್ಲೂ ಎಲ್ಲರಿಗೂ ಭಯ ಆಗುತ್ತೆ ಅನ್ಸುತ್ತೆ, ನನಗೆ ಮಾತ್ರ ಅಲ್ಲ. ಬಿಕಾಸ್ ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾ ಇರ್ತಾರೆ, ನಾವು ಪಕ್ಕದಲ್ಲಿ ಅವ್ರಿಗೆ ಮ್ಯಾಚ್ ಮಾಡಬೇಕು ಅಂದರೆ ಭಯ ಆಗೇ ಆಗುತ್ತೆ. ಓಕೆ, ನಾನು ಇವ್ರ ಬಗ್ಗೆ ಪೊಲೀಸ್ಗೆ ಈ ಕಂಪ್ಲೇಂಟ್ ಮಾಡ್ತೀನಿ. ಯಾವ ಕಂಪ್ಲೇಂಟ್? ಅದು ನೀವು ಹೇಳಬೇಕು. ಏನಂತ ಕಂಪ್ಲೇಂಟ್ ಮಾಡ್ತೀನಿ? ಅವ್ರ ಮೂವಿಯಲ್ಲಿ ನನಗೇನು ಚಾನ್ಸ್ ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀನಿ. ಅಂದ್ಕೊಂಡ್ವಿ. ಎಕ್ಸಾಕ್ಟ್ಲಿ. ಕಂಪ್ಲೇಂಟ್ ಬೇಡ ಅಂದರೆ ಬೇಗ ಕೊಡಿ ಸರ್. ಥ್ಯಾಂಕ್ ಯು. ಓಕೆ, ದಟ್ ವಾಸ್ ಅ ವಂಡರ್ಫುಲ್ ರೌಂಡ್. ಫೋಟೋ ನೋಡಿ ನಾಚ್ಕೊಬೇಡಿ, ಸಖತ್ತಾಗಿ ಆನ್ಸರ್ ಕೂಡ ನೀವು ಮಾಡಿದ್ರಿ. ಸೊ ನಿಮಗೂ ಕೂಡ ಈ ರೌಂಡ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಎಸ್, ಗ್ರೀಷ್ಮಾ ಅವರೇ, ಹಂಗೆಲ್ಲ ನಾಚ್ಕೋಬೇಡ್ರಿ, ನನಗೆ ಇನ್ನೂ ನಾಚಿಕೆ ಆಗುತ್ತೆ. ಓಕೆ, ಸೊ ಇವಾಗ ರೌಂಡ್ ಬಂದು ತುಂಬಾ ಸಿಂಪಲ್ ಬಟ್ ಅಷ್ಟೇ ಕಾಂಪ್ಲಿಕೇಟೆಡ್. 2 ಆಪ್ಷನ್ ಕೊಡ್ತೀವಿ, ಇದಾ ಅಥವಾ ಅದಾ ಅಂತ. ಓಕೆನಾ? ನಿಮಗೆ ಇಷ್ಟ ಇರ್ಲಿ ಬಿಡ್ಲಿ, 2ರಲ್ಲಿ ಒಂದು ಚೂಸ್ ಮಾಡಲೇಬೇಕು ಅಂಡ್ ಜಸ್ಟಿಫೈ ಮಾಡಬೇಕು. ಓಕೆ, ರೆಡಿ? ಸೊ ಮೊದಲನೇ ಪ್ರಶ್ನೆ, ಇಡ್ಲಿನ ಉಪ್ಪಿಟ್ಟ? ಇಡ್ಲಿ. ಯಾಕೆ? ಅಮ್ಮ ಇಡ್ಲಿ ಚೆನ್ನಾಗಿರುತ್ತೆ, ಅದಕ್ಕೆ ಇಷ್ಟ.
ಓಕೆ. ಓಕೆ, ಸೊ ಕುಕಿಂಗಾ ಡ್ಯಾನ್ಸಿಂಗಾ? ಟಫ್ ಒನ್, ಐ ಲೈಕ್ ಬೋತ್. ಡಾನ್ಸಿಂಗ್, ಯಾಕಂದರೆ ಪರ್ಫಾರ್ಮೆನ್ಸು, ಸ್ಟೇಜ್ ಮೇಲಿರೋದು ಎಲ್ಲ ಕ್ಯಾಮ್ರಾಗೆ ಅದು ತುಂಬ ಇಷ್ಟ. ಪರ್ಫಾರ್ಮ್ ಮಾಡೋದು ನಂಗೆ ತುಂಬ ಇಷ್ಟ, ಸೊ ಡಾನ್ಸಿಂಗ್. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಲವ್ ಮ್ಯಾರೇಜ್. ಯಾಕೆ? ಯಾಕೆ ಅಂದರೆ ನನಗೆ ಯಾರಾದ್ರು ಇಷ್ಟ ಆಯಿತು ಅಂತ ನನ್ನ ಮನೆಗೆ ಕರ್ಕೊಂಡು ಹೋಗಿ ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರೆ ಅವ್ರು ಖಂಡಿತ ಒಪ್ಕೊಂಡು ಅರೇಂಜ್ ಮಾಡ್ತಾರೆ, ಅದಕ್ಕೆ. ಓಕೆ, ಈಗ ಯಾರಿದ್ದಾರೆ ನಿಮ್ಮ ಜೊತೆ? ಯಾರೂ ಇಲ್ಲ. ಶೋರಾ? ಪಿಂಕಿ ಪ್ರಾಮಿಸ್? ಫೇಸ್ಬುಕ್ಕಾ ಟ್ವಿಟ್ಟರಾ? ಫೇಸ್ಬುಕ್. ನಾನು ಟ್ವಿಟ್ಟರಲ್ಲಿ ಟ್ವಿಟ್ಟರ್ ಯೂಸೇ ಮಾಡಿಲ್ಲ ಆ್ಯಕ್ಚುಲಿ, ಸೊ ಫೇಸ್ಬುಕ್. ಓಕೆ. ರೊಮ್ಯಾಂಟಿಕ್ ಸಿನಿಮಾಸಾ ಹಾರರ್ ಸಿನಿಮಾಸಾ? ನೋಡಕ್ಕ ಇಲ್ಲ ಮಾಡಕ್ಕ? ಎನಿಥಿಂಗ್, ಎರಡಕ್ಕೂ. ಓಕೆ, ನೋಡೋಕ್ಕೆ ರೊಮ್ಯಾಂಟಿಕ್ ಸಿನಿಮಾಸ್ ಸ್ವಲ್ಪ ಚೆನ್ನಾಗಿರುತ್ತೆ. ಹಾರರ್ ಅಂದರೆ ಭಯ ಆಗುತ್ತೆ ಆ್ಯಂಡ್ ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕಾಗಲ್ಲ, ಅದು ಬೇಡ ಅಂತ. ಮಾಡೋಕ್ಕೆ ಅಂದರೆ ಹಾರರ್, ಬಿಕಾಸ್ ಅದರಲ್ಲಿ ಇನ್ನೂ ಜಾಸ್ತಿ ಸ್ಕೋಪ್ ಇರುತ್ತೆ ಆ್ಯಕ್ಟಿಂಗ್ ಮಾಡೋಕ್ಕೆ. ಸೀರೆನಾ ಪ್ಯಾಂಟಾ? ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಡಿಪೆಂಡ್ ಆಗುತ್ತಲ್ವಾ, ಅದು ನಿಮಗೆ ಬಿಟ್ಟು ಆಪ್ಷನ್ ಇಲ್ಲ. ಪ್ಯಾಂಟ್ ಆ್ಯಕ್ಚುಲಿ ಕಂಫರ್ಟ್ ಜಾಸ್ತಿ ಇರುತ್ತೆ. ಸೊ ಎಸ್, ದಟ್ ವಾಸ್ ರಿಯಲಿ ವಂಡರ್ಫುಲ್ ರೌಂಡ್. ಸಿಕ್ಕಾಪಟ್ಟೆ ಸೂಪರ್ ಆಗಿ ಆಡಿದ್ರಿ. ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಲ್ಲಾದರೂ ಏನೋ ಖಾಲಿ ಹೇಳೋಣ ಅನ್ಕೊಂಡೆ, ಬಟ್ ಸಿಕ್ಕಾಪಟ್ಟೆ ಸೂಪರ್ ಆಗಿ ಆಡಿದ್ರಿ. ಸೊ ನೆಕ್ಸ್ಟ್ ಕಮಿಂಗ್ ಬ್ಯಾಕ್, ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ. ಒಂದು ಸಿನಿಮಾ ಶೂಟಿಂಗ್ ಮುಗ್ದಿದೆ ಈ ಲಾಕ್ಡೌನ್ಗಿಂತ ಮುಂಚೆ, ಬಟ್ ಪ್ರೊಡಕ್ಷನ್ ಹೌಸಿಂದ ಕಾಯ್ತಾ ಇದ್ದೀವಿ ಅನೌನ್ಸ್ಮೆಂಟ್ಗೆ. ತುಂಬ ಒಳ್ಳೆ ಕಥೆ, ತುಂಬ ಮಾಡಿಲ್ಲದೆ ಇರುವಂಥ ಕಥೆ, ಹೊಸ ಕಾನ್ಸೆಪ್ಟು. ಸೊ ಅದನ್ನು ಜನಕ್ಕೆ ತೋರ್ಸೋಕ್ಕೆ ತುಂಬ ಕಾಯ್ತಾ ಇದ್ದೀನಿ ನಾನು. ಆಮೇಲೆ ಇನ್ನೊಂದು ಕೇಶವಮೂರ್ತಿ ಅಂತ ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಒಂದು ಕಥಾ ಸಂಗಮ ಥರ 3 ಕಥೆಗಳನ್ನ ಸಂಗಮ ಮಾಡಿ ಅದರಲ್ಲಿ ಒಂದು ಕಥೆಯಲ್ಲಿ ಮಾಡಿದ್ದೀನಿ. ಆಮೇಲೆ ವಿನಯ್ ಶಾಸ್ತ್ರಿ ಅಂತ ಅವರು ಓಬಿರಾಯನ ಕಥೆ ಅಂತ ಮಾಡ್ತಾ ಇದ್ದಾರೆ. ಇಟ್ಸ್ ಅ ಕ್ಯೂಟ್ ಸ್ಟೋರಿ ಆ್ಯಂಡ್ ರಾಜೇಶ್ ನಟ್ರಂಗ ಅವರಿದ್ದಾರೆ, ದತ್ತಣ್ಣ ಅವರಿದ್ದಾರೆ. ಸೊ ಯಾ, ಐ ಆಮ್ ಲುಕಿಂಗ್ ಫಾರ್ವರ್ಡ್. ಓಕೆ, ಸೊ ಸಾಕಷ್ಟು ಸ್ಟೋರೀಸ್ನ ನೀವು ಹೇಳಿದ್ರಿ, ಸಾಕಷ್ಟು ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿದ್ರಿ. ಇನ್ಫ್ಯಾಕ್ಟ್ ನಿಮಗೆ ಯಾವ ಥರ ಕಥೆಗಳು ಇಷ್ಟ ಆಗುತ್ತೆ? ನನಗೆ ತುಂಬ ರಿಯಲಿಸ್ಟಿಕ್ ಕಥೆ ಇಷ್ಟ. ನಾವು ನೋಡ್ತಾ ಇರ್ತೀವಿ ಒಬ್ರೊಬ್ರದ್ದು ಒಂದೊಂದು ಕಥೆ ಇರುತ್ತೆ, ನಿಮ್ದೊಂದು ಕಥೆ ಇರುತ್ತೆ, ಇವ್ರದ್ದೊಂದು ಕಥೆ ಇರುತ್ತೆ, ಹಾಗೆ. ಸೊ ಆ ಥರ ಕಥೆನ ಹೇಳೋಕ್ಕೆ ಅದೇನು ಡ್ರಾಮ್ಯಾಟಿಕ್ ಆಗಿರಬೇಕಾಗಿಲ್ಲ. ಒಬ್ಬರ ಕಥೆಯಲ್ಲಿ ಏನು ಈವೆಂಟ್ಸ್ ಆಗಬೇಕು ಅಂತ ಏನಿಲ್ಲ, ಡೈಲಿ ಲೈಫ್ನು ತೋರಿಸಿದ್ರು ಅದರಲ್ಲೇ ಒಂದು ಮಜಾ ಇರುತ್ತೆ ನೋಡೋಕ್ಕೆ, ಆ ಥರ ಇಷ್ಟ. ಆ್ಯಂಡ್ ಕಂಪ್ಲೀಟ್ಲಿ ಆಪೋಸಿಟ್ ಟು ದ್ಯಾಟ್ ಈ ಮೈಥಾಲಜಿ, ಕಾಸ್ಟ್ಯೂಮ್ ಡ್ರಾಮಾ, ಹಿಸ್ಟ್ರಿ, ಆ ಥರ ಇಷ್ಟ. ಪೌರಾಣಿಕ ಕಥೆಗಳು ಮಾಡೋಕ್ಕೆ ನಂಗೆ ತುಂಬ ಇಷ್ಟ. ಶೂರ್ಪಣಖಿ. ಓಕೆ, ನೈಸ್. ಸೊ ಇದುವರೆಗೂ ನೀವು ನೋಡಿರೋ ಎಲ್ಲ ಮೂವೀಸಲ್ಲೂ ಯಾವ ಪಾತ್ರ ಗುರು ಇದು ನಾನು ಮಾಡಬೇಕಿತ್ತು ಗುರು ಅಂತ ಅನ್ಸಿಲ್ಲ? ಮಯೂರ ಸಿನಿಮಾಲಿ ಮಂಜುಳಾ ಅವ್ರ ಪಾತ್ರ ಅದು ತುಂಬ ಇಷ್ಟ. ಇನ್ನೊಂದು ಹೇಳ್ಬೇಕಾ? ಹೌದು. ಸಂಪತ್ತಿಗೆ ಸವಾಲಲ್ಲಿ ಮಂಜುಳಾ ಅವ್ರ ಪಾತ್ರ. ಫೇವ್ರೆಟ್ ಮಂಜುಳಾ ಅವರ ಹಾಗಾದ್ರೆ? ಅದೆರಡು ತುಂಬಾ ಡಿಫ್ರೆನ್ಸ್ ಇದೆ, ಕಂಪ್ಲೀಟ್ ಆಪೋಸಿಟ್ಸು. ಸೊ ಮಾಡಕ್ ಮಜಾ ಇರುತ್ತೆ. ಓಕೆ, ಎನಿ ಫೇವ್ರೆಟ್ ಡೈಲಾಗ್ ಆ ಒಂದು ಫಿಲಮ್ ಇಂದ? ಮಯೂರ ಸಿನಿಮಾಯಿಂದ ಆಕ್ಚುಲಿ ಫೇವ್ರೆಟ್ ಡೈಲಾಗ್ ಇದೆ, ಬಟ್ ರಾಜ್ಕುಮಾರ್ ಅವ್ರದ್ದು. ಓಕೆ, ಹೇಳಿ. ರಾಜನ್ ಸಭೆಯಲ್ಲಿರ್ತಾರೆ, ಸೊ 64 ವಿದ್ಯೆಗಳು ಗೊತ್ತಾ ಅಂತ ಮಯೂರ ಅವ್ರಿಗೆ ಕ್ವೆಶನ್ಸ್ ಕೇಳ್ತಾ ಇರ್ತಾರೆ. ಅದ್ರಲ್ಲಿ ಒಂದು ಪ್ರಶ್ನೆ, ಜಗತ್ತಿನಲ್ಲಿ ಅತಿ ತೀಕ್ಷ್ಣವಾದದ್ದು, ಅವರು ಬೆಂಕಿ ಅಂತಾರೆ. ಅದಕ್ಕಿಂತಲೂ ತೀಕ್ಷ್ಣವಾದದ್ದು ಗ್ರೀಷ್ಮ ಋತುವಿನ ಬಿಸಿಲು ಅಂತಾರೆ. ಅದು ತುಂಬಾ ಇಷ್ಟ. ಅಲ್ಲಿ ಗ್ರೀಷ್ಮ ಇದೆಯಲ್ಲ, ಅದಕ್ಕೆ ಬಹಳ ಸಂತೋಷ, ಬಹಳ ಸಂತೋಷ. ಯಾ, ಸೊ ಆಪ್ಟ್. ಸೊ ಒಂದು ಲಾಸ್ಟ್ ಕ್ವೆಶನ್ ನಿಮಗೆ, ನೆಕ್ಸ್ಟ್ ಯಾವ ಹೀರೋಸ್ ಜೊತೆ ಆಕ್ಟ್ ಮಾಡೋದಕ್ಕೆ ಇಷ್ಟ ನಿಮಗೆ? ರಿಷಬ್ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ ಅವರು, ಪುನೀತ್ ರಾಜ್ಕುಮಾರ್ ಅವರು. ಓಕೆ, ಸೊ ವೆರಿ ನೈಸ್. ಸೊ ನಿಮ್ಮ ಆಸೆ ಈಡೇರಲಿ ಅನ್ನೋದು ನಮ್ಮ ಆಶಯ ಕೂಡ. ಆಲ್ ದ ವೆರಿ ಬೆಸ್ಟ್. ನಾನು ಮುಂಚೆನೇ ಹೇಳ್ದಾಗೆ ಎಲ್ಲರೂ ನಿಮಗೆ ಬೇಷ್ ಅಂತ ಯಾವಾಗಲೂ ಹೇಳ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಮಸ್ತೆ. ನೋಡಿದ್ರಲ್ಲ, ಗ್ರೀಷ್ಮಾ ಅವರು ನಮ್ಮೊಟ್ಟಿಗೆ ಇದ್ರು, ತುಂಬ ಚೆನ್ನಾಗಿ ಮಾತನಾಡಿದ್ರು. ಸೊ ಸಕ್ಕತ್ತಾಗಿ ಆ್ಯಕ್ಟಿಂಗ್ ಕೂಡ ಮಾಡ್ತಾ ಇದ್ದಾರೆ ಗ್ರೀಷ್ಮಾ ಅವರು. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಈಗ ನಿಮಗೋಸ್ಕರ ನಮ್ಮ ನಾಟಿ ವೈದ್ಯರು ಸಲಹೆಯನ್ನು ನೀಡ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಆತ್ಮೀಯ ವೀಕ್ಷಕರೇ, ಇಂದಿನ ನಾಟಿ ವೈದ್ಯ ಕಾರ್ಯಕ್ರಮದಲ್ಲಿ ರಸ್ತೆಗಳ ಬದಿಯಲ್ಲಿ ಈ ಮಳೆಗಾಲದಲ್ಲಿ ಸಾಧಾರಣವಾಗಿ ನೀಲಿ ಬಣ್ಣದ ಹೂವಿನ ಜೊತೆ ಕಾಣಸಿಗುವ ಒಂದು ಗಿಡ, ಗ್ರಂಥಿ ನಾಯಕಂ ಎಂದು ಹೆಸರು. ರೋಯೆಲ್ಲಾ ಟ್ಯೂಬ್ರೇಸಾ
ಎಂದು ಇದಕ್ಕೆ ಹೆಸರಿಟ್ಟಿದ್ದಾರೆ. ಇದು ಒಂದು ಆಂಟಿ ಡಯಾಬೆಟಿಕ್ ಎಂಬ ಔಷಧಿ ಗುಣವನ್ನು ಹೊಂದಿದೆ. ಇದರ ಎಲೆಗಳು, ಹೂಗಳು ಮತ್ತಿದರ ಕಾಂಡವು, ಬೇರು ಇವೆಲ್ಲವೂ ಆಂಟಿ ಡಯಾಬೆಟಿಕ್ ಎನ್ನುವ ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡುವ ಔಷಧಿಯಾಗಿದೆ. ದ ಕಾಫ್, ಅದರಲ್ಲಿಯೂ ಮುಖ್ಯವಾಗಿ ದ ವೂಫಿಂಗ್ ಕಾಫ್ ಎಂದು ಹೇಳುವ ನಾಯಿ ಕೆಮ್ಮನ್ನು ಹೋಗಲಾಡಿಸುವ ಉತ್ತಮ ಔಷಧಿಯಾಗಿ ಇದು ಇರುತ್ತದೆ. ಒಂದು ಡೈಯೂರೆಟಿಕ್ ಎನ್ನುವ ಬಗೆಯಲ್ಲಿ ಮೂತ್ರ ವಿಸರ್ಜನೆಗೆ ಸಹಾಯವಾಗುತ್ತದೆ. ಅದರ ಜೊತೆಗೆ ಆಂಟಿಲಿಥಿಕ್ ಎನ್ನುವ ನೆಲೆಯಲ್ಲಿ ಕಲ್ಲನ್ನು ಕರಗಿಸುವಂತಹ ಒಂದಾಗಿ, ಕಲ್ಲು ಎಲ್ಲಿದ್ದರೂ, ಅಂದರೆ ಮೂತ್ರಕೋಶದಲ್ಲಿ ಕಲ್ಲಿದ್ದರೂ, ಲಿವರ್ನಲ್ಲಿ ಕಲ್ಲಿದ್ದರೂ, ಗಾಲ್ ಬ್ಲಾಡರ್ನಲ್ಲಿ ಕಲ್ಲಿದ್ದರೂ, ಪಿತ್ತ ಜನಕಾಂಗದಲ್ಲಿ ಕಲ್ಲಿದ್ದರೂ ಅದನ್ನು ಕರಗಿಸುವಂತಹ ಗುಣ ಈ ಗ್ರಂಥಿನಾಯಕಂಗೆ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಲೈಂಗಿಕ ರೋಗದಿಂದ ಬರುವ ಸಿಫಿಲಿಸ್ ಎಂಬ ಹುಣ್ಣುಗಳನ್ನು ವಾಸಿ ಮಾಡುವ ಶಕ್ತಿ ಈ ಗ್ರಂಥಿನಾಯಕಕ್ಕೆ ಇದೆ. ಇದನ್ನು ಹೇಗೆ ಔಷಧಿ ಮಾಡೋದು, ಯಾವ ರೀತಿ ಇದು ಉಪಯೋಗವಾಗುತ್ತದೆ ಎಂಬುದನ್ನು ಮಾಡುವ ವಿಧಾನ ನೋಡೋಣ ಬನ್ನಿ. ವೀಕ್ಷಕರೇ, ನಾವು ಈಗ ನಾಟಿ ವೈದ್ಯ ಕಾರ್ಯಕ್ರಮದಲ್ಲಿ ಗ್ರಂಥಿ ನಾಯಕ ಗಿಡದ ಎಲೆಗಳನ್ನು ಉಪಯೋಗಿಸಿ ಲೈಂಗಿಕ ರೋಗದಿಂದ ಉಂಟಾಗುವ ಹುಣ್ಣುಗಳು, ಬಿಳುಪು ಹೋಗುವಿಕೆ ಇದನ್ನು ಸರಿಪಡಿಸುವ ಔಷಧಿಯನ್ನು ತಯಾರು ಮಾಡೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಗ್ರಂಥಿ ನಾಯಕ ಎಲೆಗಳು ಮತ್ತು ಜೀರಿಗೆ. ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕಿಕೊಳ್ಳಬೇಕು. ಗ್ರಂಥಿ ನಾಯಕ ಗಿಡದ ಎಲೆಗಳನ್ನು 1 ಹಿಡಿ ತೆಗೆದುಕೊಳ್ಳೋಣ. ಎಲೆಗಳನ್ನು ಚೆನ್ನಾಗಿ ತೊಳೆದು ಈ ನೀರಿನಲ್ಲಿ ಹಾಕಿ ಕುದಿಸಬೇಕು. ಜೊತೆಗೆ ಜೀರಿಗೆ ಹಾಕಬೇಕು. ಇದನ್ನು ಲೈಂಗಿಕ ರೋಗ ಇರುವವರು ಮಾತ್ರವಲ್ಲದೆ ಸಕ್ಕರೆ ವ್ಯಾಧಿ ಇರುವವರು ಮತ್ತು ಮೂತ್ರಪಿಂಡದ ಸಮಸ್ಯೆ ಇರುವವರು ಹಾಗೂ ರಕ್ತಶುದ್ಧಿಗೂ ಕೂಡ ಇದನ್ನು ಉಪಯೋಗಿಸಬಹುದು. ಗ್ರಂಥಿ ನಾಯಕ ಎಲೆ ಮತ್ತು ಜೀರಿಗೆ ಸೇರಿಸಿ ಮಾಡಿದ ಪಾನೀಯ ಈಗ ಸಿದ್ಧವಾಗಿದೆ. ದೇವರು ನಮಗೆ ರಸ್ತೆಗಳ ಬದಿಯಲ್ಲಿ ಕೊಟ್ಟಿರುವ ಈ ಸುಲಭವಾದ ಮೂಲಿಕೆಯಲ್ಲಿ ತುಂಬಾ ದೊಡ್ಡ ವ್ಯಾಧಿಗಳ ಕೊಬ್ಬಿನ ಅಂಶ, ಕಲ್ಲುಗಳು ಎಂಬುದು, ಹಾಗೆ ಸಕ್ಕರೆ ವ್ಯಾಧಿ ಎಂಬುದು, ಇವುಗಳನ್ನೆಲ್ಲ ಹೋಗಲಾಡಿಸುವುದು ಮಾತ್ರವಲ್ಲದೆ ಜ್ವರವನ್ನು, ಕೆಮ್ಮನ್ನು, ದ ಕಾಮನ್ ಕೋಲ್ಡ್ ಎಂಬ ಆಗಾಗ ಆಗುವ ನೆಗಡಿಯನ್ನು ಹೋಗಲಾಡಿಸುವ, ಹೊಟ್ಟೆಗೆ ಸೇವಿಸುವ ಔಷಧಿಯಾಗಿಯೂ ಈ ಗ್ರಂಥಿನಾಯಕ ಉಪಯೋಗವಾಗುತ್ತೆ ಎಂದು ಹೇಳಲು ಬಯಸುತ್ತೇನೆ. ಸೊ ಎಸ್, ನೋಡಿದ್ರಲ್ಲ ನಮ್ಮ ನಾಟಿ ವೈದ್ಯರು ಏನ್ ಹೇಳಿದ್ರು ಅಂತ. ಸೊ ಅದನ್ನ ನೀವು ಡೆಫಿನೆಟ್ ಆಗಿ ಫಾಲೋ ಮಾಡ್ತೀರಾ ಅಂತ ಹೇಳ್ತಾ ಇಲ್ಲಿಂದ ಹೊರಡ್ತಾ ಇದೀವಿ. ನಾಳೆ ಇದೇ ಟೈಮ್ಗೆ ಮತ್ತೆ ಬರ್ತೀವಮ್ಮ, ಕಾಯ್ತಾ ಇರಿ. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.